ಹಲೋ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂದಿನ ಮೊದಲ ಪ್ರಶ್ನೆ: ಮದ್ಯಪಾನವಾದ ರಮ್ ಅನ್ನು ಕುಡಿದಾಗ ದೇಹದಲ್ಲಿ ಶಾಖ ಉತ್ಪತ್ತಿಯಾಗಲು ಕಾರಣವೇನು? ಆಯ್ಕೆಗಳು: ಮೊಲಾಲಸ್, ಮದ್ಯ, ಹೆದುವಿಕೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ, ಮೊಲಾಲಸ್. ರಮ್ ತಯಾರಿಸಲು ಮೊಲಾಲಸ್ ಅನ್ನು ಬಳಸಲಾಗುತ್ತದೆ. ಮೊಲಾಲಸ್ ಒಂದು ಗಾಢ ಬಣ್ಣದ ಉಪ ಉತ್ಪಾದನವಾಗಿದ್ದು, ಇದು ಕಬ್ಬಿನ ರಸದಿಂದ ಸಕ್ಕರೆ ತಯಾರಿಸಿದಾಗ ಉತ್ಪತ್ತಿಯಾಗುತ್ತದೆ. ಇದರಿಂದ ಡಾರ್ಕ್ ರಮ್ ತಯಾರಿಸಲಾಗುತ್ತದೆ. ಮೊಲಾಲಸ್ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುವ ಕಾರಣವಾಗಿದೆ. ಹಾಗಾಗಿ ಜನರು ಚಳಿಗಾಲದಲ್ಲಿ ರಮ್ ಕುಡಿಯಲು ಇಷ್ಟಪಡುತ್ತಾರೆ. ಎರಡನೆಯ ಪ್ರಶ್ನೆ: ಪುರಾಣಗಳ ಪ್ರಕಾರ ಕಾಶಿಯಲ್ಲಿ ಸಾವನ್ನಪ್ಪುವವರ ಕಿವಿಯಲ್ಲಿ ಸಾಕ್ಷಾತ್ ಶಿವನು ಯಾವ ಮಂತ್ರವನ್ನು ಪಿಸುಗುಡುತ್ತಾನೆ ಎಂದು ಹೇಳಲಾಗುತ್ತದೆ? ಆಯ್ಕೆಗಳು: ನಾರಾಯಣ, ರಾಮ, ಶಿವ, ತಾರಕ ಮಂತ್ರ. ಉತ್ತರ ಆಪ್ಷನ್ ಡಿ, ತಾರಕ ಮಂತ್ರ. ಕಾಶಿಕಾಂಡದ ಪ್ರಕಾರ ಕಾಶಿಯಲ್ಲಿ ಸಾವನ್ನಪ್ಪುವವರ ಕಿವಿಯಲ್ಲಿ ಶಿವನು ತಾರಕ ಮಂತ್ರವನ್ನು ಪಿಸುಗುಡುತ್ತಾನೆ ಎಂದು ಹೇಳಲಾಗುತ್ತದೆ. ಈ ಮಂತ್ರವನ್ನು ಕೇಳಿದ ನಂತರ ಆ ವ್ಯಕ್ತಿಯ ಆತ್ಮವು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತವಾಗುತ್ತದೆ ಎಂದು ನಂಬಲಾಗುತ್ತದೆ. ಮೂರನೆಯ ಪ್ರಶ್ನೆ: ಪ್ರತಿ ವರ್ಷ ಫೆಬ್ರವರಿ 12ರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಅಪ್ಪುಗೆಯ ದಿನ, ರೋಸ್ ದಿನ, ಚುಂಬನ ದಿನ, ಯುವಕರ ದಿನ. ಸರಿಯಾದ ಉತ್ತರ ಆಪ್ಷನ್ ಎ, ಅಪ್ಪುಗೆಯ ದಿನ. ಅಪ್ಪುಗೆಯ ದಿನವು ಪ್ರತಿ ವರ್ಷ ಫೆಬ್ರವರಿ 12ರಂದು ಆಚರಿಸಲಾಗುತ್ತದೆ. ಸಂಬಂಧಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಕ್ರಿಯೆಗಳು ಪದಗಳಿಗಿಂತ ಹೆಚ್ಚಾಗಿ ಮಾತನಾಡುತ್ತವೆ ಮತ್ತು ಅಪ್ಪುಗೆಯ ಒಂದು ಆಳವಾದ ಭಾವನೆಯನ್ನು ವ್ಯಕ್ತಪಡಿಸುವ ಮಾರ್ಗವಾಗಿದೆ. ಇದು ಶಾಂತಿಯನ್ನು ಹೆಚ್ಚಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಾಲ್ಕನೆಯ ಪ್ರಶ್ನೆ: ಗರ್ಭಾವಸ್ಥೆಯಲ್ಲಿ ತಾಯಿ ಮಗುವಿನ ಆರೋಗ್ಯಕ್ಕಾಗಿ ಉತ್ತಮವಾದ ಆಹಾರ ಯಾವುದು? ಆಯ್ಕೆಗಳು: ಸಬ್ಬಕ್ಕಿ, ಮೊಟ್ಟೆ, ಹಾಲು, ಮೀನು. ಸರಿಯಾದ ಉತ್ತರ ಆಪ್ಷನ್ ಎ, ಸಬ್ಬಕ್ಕಿ. ಸಬ್ಬಕ್ಕಿ ಅಥವಾ ಸಾಬುದಾನ ಗರ್ಭಿಣಿಯರ ಆರೋಗ್ಯಕ್ಕಾಗಿ ಉತ್ತಮವಾಗಿದೆ. ಇದು ಪೋಲಿಕ್ ಆಮ್ಲ, ವಿಟಮಿನ್ ಬಿ, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ವಿಟಮಿನ್ ಕೆ ನಂತಹ ಪೋಷಕಾಂಶಗಳನ್ನು ಹೊಂದಿದೆ. ಇದು ಗರ್ಭಿಣಿಯ ದೇಹವನ್ನು ಆರೋಗ್ಯವಾಗಿ ಇಡಲು ಮತ್ತು ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಐದನೆಯ ಪ್ರಶ್ನೆ: ದೇಹದಲ್ಲಿನ ಹಿಮೋಗ್ಲೋಬಿನ್ ಅನ್ನು ಕಬ್ಬಿಣ ನಿಯಂತ್ರಿಸುವುದು ಯಾವುದು? ಆಯ್ಕೆಗಳು: ಬಾಳೆಕಾಯಿ, ಸಿಹಿಗೆಣಸು, ಅಮಟೆಕಾಯಿ, ಮೆಂತೆಕಾಳು. ಉತ್ತರ ಆಪ್ಷನ್ ಎ, ಅಮಟೆಕಾಯಿ. ಆಪ್ಷನ್ ಸಿ, ಅಮಟೆಕಾಯಿ. ಅಮಟೆಕಾಯಿ ಕಬ್ಬಿಣವನ್ನು ಒಳಗೊಂಡಿರುವ ಆಹಾರವಾಗಿದೆ. ಇದರಿಂದ ದೇಹದಲ್ಲಿ ರಕ್ತದ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚುತ್ತದೆ. ಈ ಆಹಾರವು ದೇಹದಲ್ಲಿ ಕಬ್ಬಿಣವನ್ನು ಸರಿಯಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆರನೆಯ ಪ್ರಶ್ನೆ: ಭಾರತದಲ್ಲಿ ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಮದರ್ ತೆರೇಸಾ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಆನಂದಿಬಾಯಿ ಜೋಶಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಸರೋಜಿನಿ ನಾಯ್ಡು. ಪ್ರತಿ ವರ್ಷ ಫೆಬ್ರವರಿ 13ರಂದು ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವು ಭಾರತದ ಪ್ರಮುಖ ಸ್ವತಂತ್ರ ಹೋರಾಟಗಾರ್ತಿ, ಕವಿ ಮತ್ತು ಶಿಕ್ಷಣ ತಜ್ಞೆ ಸರೋಜಿನಿ ನಾಯ್ಡು ಅವರ ಜನ್ಮದಿನವಾಗಿದೆ. ಏಳನೆಯ ಪ್ರಶ್ನೆ: ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ ಸಮಸ್ಯೆ ನಿವಾರಿಸಲು ಉತ್ತಮವಾದದ್ದು ಯಾವುದು? ನಿಮ್ಮ ಆಯ್ಕೆಗಳು: ಅಗಸೆ ಬೀಜ, ಬೀಜಗಳು,
ಅರಿಶಿನ, ಮೇಲಿನ ಎಲ್ಲವೂ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಅಗಸೆ ಬೀಜ, ಬೀಜಗಳು ಮತ್ತು ಅರಿಶಿನ ಮಹಿಳೆಯರ ಹಾರ್ಮೋನ್ ಸಮಸ್ಯೆಗಳನ್ನು ನಿವಾರಿಸಲು ಪರಿಣಾಮಕಾರಿಯಾಗಿವೆ. ಇವು ಹಾರ್ಮೋನ್ ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಮತ್ತು PCOS ಮತ್ತು ಇತರ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಸಹಾಯ ಮಾಡುತ್ತದೆ. 8ನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯೂ ಕಲ್ಲಂಗಡಿ ಹಣ್ಣನ್ನು ತಿನ್ನಬಾರದು? ಆಯ್ಕೆಗಳು: ಶುಗರ್, ಹೃದಯ ರೋಗ, ಅಲರ್ಜಿ, ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಲರ್ಜಿ ಮತ್ತು ಆಪ್ಷನ್ ಬಿ, ಅಸ್ತಮಾ. ಕಲ್ಲಂಗಡಿ ಹಣ್ಣು ಕೆಲವರು ಸೇವಿಸಿದರೆ ದೇಹದಲ್ಲಿ ಸಮಸ್ಯೆ ಉಂಟು ಮಾಡಬಹುದು. ಶೀತ, ಕೆಮ್ಮು, ಗಂಟಲು ನೋವು, ಜ್ವರ, ಅಲರ್ಜಿ, ಅಸ್ತಮಾ ಮತ್ತು ಇತರ ದೈಹಿಕ ಸಮಸ್ಯೆಗಳಿರುವವರು ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ದೂರ ಉಳಿಯುವುದು ಉತ್ತಮವಾಗಿದೆ. 9ನೆಯ ಪ್ರಶ್ನೆ, ಯಾವ ಸೊಪ್ಪು ನಮ್ಮ ದೇಹದಲ್ಲಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ? ನಿಮ್ಮ ಆಯ್ಕೆಗಳು: ಪಾಲಕ್, ಮೆಂತ್ಯೆ, ಕಲ್ಮಿ, ಸಬ್ಸಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕಲ್ಮಿ. ಕಲ್ಮಿ ಪಾಲಕ್ ಜಾತಿಯ ಸೊಪ್ಪು ದೇಹದಲ್ಲಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ನೀರಿನ ಅಂಶ ಮತ್ತು ವಿಟಮಿನ್ ಸಿ ಕೂಡಿದ್ದು ಇದು ಆರೋಗ್ಯಕರ ಮತ್ತು ಅನೇಕ ರೋಗಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 10ನೆಯ ಪ್ರಶ್ನೆ, ವಯಸ್ಕ ಪುರುಷ ಮತ್ತು ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಮಟ್ಟವು ಎಷ್ಟಿರಬೇಕು? ನಿಮ್ಮ ಆಯ್ಕೆಗಳು: 12ರಿಂದ 15, 14ರಿಂದ 18, 16ರಿಂದ 20, 9ರಿಂದ 13. ಸರಿಯಾದ ಉತ್ತರ ಆಪ್ಷನ್ ಎ 12ರಿಂದ 15 ಮತ್ತು ಆಪ್ಷನ್ ಬಿ 14ರಿಂದ 18. ವಯಸ್ಕ ಪುರುಷರ ಹಿಮೋಗ್ಲೋಬಿನ್ ಮಟ್ಟವು 14ರಿಂದ 18 ಗ್ರಾಂ ಇರಬೇಕು. ಮಹಿಳೆಯರ ಹಿಮೋಗ್ಲೋಬಿನ್ ಮಟ್ಟವು 12ರಿಂದ 16 ಗ್ರಾಂ ಆಗಿರುತ್ತದೆ. ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇರುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.